ಟಗರು ಸಿದ್ದರಾಮಯ್ಯ, ಟಗರು ಅಂದ್ರೆ ಕುರಿ ಅಲ್ಲ. ಈಗ ನಾವು ಇವತ್ತಿನ ಪಟ್ಟಿನ ಮೇಲೆ ಮಾತಾಡ್ತೀವಿ. ಯಾರು ಗೊತ್ತಾ? ಸಿದ್ದರಾಮಯ್ಯನವರ ಈ ನಡೆ ನಿರೀಕ್ಷಿತ. ಇದು ಅಖಾಡಕ್ಕೆ ಇಳಿದಾಗಿದೆ. ಹಂಗೆ ಸಿಎಂಗೂ ಅದನ್ನೇ ಹೇಳಿರ್ತಾರೆ ಅವರು. ಪ್ರತಿಯೊಬ್ಬ ಮುಖ್ಯಮಂತ್ರಿ ಯಾವನು ಸತ್ಯ ಹರಿಶ್ಚಂದ್ರನ ಪುತ್ರರು ಮೊಮ್ಮಕ್ಕಳು ಅಲ್ಲ. ಹಂಗಾದ್ರೆ ಸರ್, ಈಗ ಈ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದ್ರೆ ರಾಜ್ಯದಲ್ಲಿ ನಂಬರ್ ಗೇಮ್ ಕೆಲಸ ನಡೀತಾ ಇದೆ ಹಂಗಾರೆ. ಸೊ ಈ ಒಂದು ಫೈಟ್ ನಲ್ಲಿ ಯಾರು ಎಮ್ಮೈಗೆ ಎಣ್ಣೆ ಹಚ್ಕ ಬರ್ತಾರೆ ಗೊತ್ತಿಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸಕ್ಕೆ ನಾನಾ ರೀತಿಯ ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳು ನಡೀತಾನೆ ಇವೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಸರ್ಕಾರದ ಮುಖ್ಯಸ್ಥರು ಡಿ ಕೆ ಶಿವಕುಮಾರ್ ಮತ್ತು ಬಣದ ಮೇಲೆ ಕಳ್ಳ ಕಣ್ಣನ್ನು ಇಟ್ಟಿದ್ದಾರಂತೆ, ಕಳ್ಳ ಕಿವಿಯನ್ನು ಇಟ್ಟಿದ್ದಾರಂತೆ. ಅವ್ರು ಏನು ಮಾತಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅವ್ರ ತಂತ್ರಗಳೇನು ಅಂತ ತಿಳ್ಕೊಳ್ಳಿಕ್ಕೆ. ಇದನ್ನು ಯಾರು ಕಾಂಗ್ರೆಸ್ನವರು ಇದನ್ನು ಬಹಿರಂಗಪಡಿಸಿಲ್ಲ. ಆದರೆ ಕಾಂಗ್ರೆಸ್ನವರ ಮೇಲೆ ಇಟ್ಟಿರುವ ಕಳ್ಳ ಕಿವಿಯನ್ನು JDS BJPಯವರು ಬಹಿರಂಗಪಡಿಸಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಾಗಾದರೆ ರಾಜಕಾರಣ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ? ಯಾರು ಅವ್ರ ಮೇಲೆ ಕಣ್ಣಿಟ್ಟಿದ್ರಲ್ಲ, ಕಣ್ಣು ಇಡಿಸ್ಕೊಂಡಿದ್ರಲ್ಲ, ಅವರಿಗೂ ಈ BJPಗೂ JDSಗೂ ಏನು ಸಂಬಂಧ? ಹಾಗಾದರೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಫೋನ್ ಕದ್ದಾಲಿಕೆ, ಕಳ್ಳಕಿವಿ ಅನ್ನುವಂಥದ್ದು ಇವತ್ತು ನೆನೆದಲ್ಲ ರಾಜಕಾರಣದಲ್ಲಿ. ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ ಇದ್ದದ್ದು. ರಾಮಕೃಷ್ಣ ಹೆಗಡೆ ಅವರು ಈ ಫೋನ್ ಕದ್ದಾಲಿಕೆ ವಿಚಾರವಾಗಿಯೇ ರಾಜೀನಾಮೆಯನ್ನು ಕೊಟ್ಟಂಥದ್ದು ಇತಿಹಾಸ. ಇದು ಸಾರ್ವಕಾಲಿಕ ಸತ್ಯ ಅಂತನಾ ಸರ್? ಇದು ಹೇಗೆ? ಇದು ಹೌದು. ಅಂದರೆ ಈಗಿನ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡೋಣ. ಹೌದು, ಹಿನ್ನೆಲೆ ನೋಡೋಣ. ರಾಜ್ಯ ಪೊಲೀಸ್ನಲ್ಲಿ ಇಂಟೆಲಿಜೆನ್ಸ್ ಅನ್ನುವ ಒಂದು ವಿಭಾಗ ಇದೆ. ಹೌದು. ಹೋಮ್ ಮಿನಿಸ್ಟರ್ ಯಾರು ಆದರೂ ಕೂಡ ಗುಪ್ತಚರ ವಿಭಾಗ, ಆ ಗುಪ್ತಚರ ವಿಭಾಗವನ್ನು ಮುಖ್ಯಮಂತ್ರಿಗಳು ಇಟ್ಕೋತಾರೆ. ಹೋಮ್ ಮಿನಿಸ್ಟ್ರಿ ಕೊಡಬೇಕಾದ್ರೆ ಎಕ್ಸೆಪ್ಟ್ ಇಂಟೆಲಿಜೆನ್ಸ್ ಅಂತ. ಈಗಲೂ ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಕೈಲಿ ಇಂಟೆಲಿಜೆನ್ಸ್ ಇದೆ, ಗೃಹ ಸಚಿವರ ಕೈ ಇಲ್ಲ, ಗೃಹ ಇಲಾಖೆಯಲ್ಲಿ ಇಲ್ಲ. ಯೂಶುವಲಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ 8:00ವರೆಗೆ, ಈಗ ಸಿದ್ದರಾಮಯ್ಯ ಸ್ವಲ್ಪ ಈಳೋದು ಲೇಟು, ಅವ್ರು ಮೀಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ. ಸೊ 8:00ವರೆಗೆ ಯಾರು ಇಂಟೆಲಿಜೆನ್ಸ್ ಚೀಫ್ ಇದ್ದಾರೆ ಅವ್ರು ಬಂದು ಮುಖ್ಯಮಂತ್ರಿಗಳು ನೋಡ್ತಾರೆ. ಓಕೆ. ನೋಡ್ಬಿಟ್ಟು ಒಂದು ವರದಿಯನ್ನು ಕೊಡ್ತಾರೆ, ಹಿಂದಿನ ದಿನ ಏನೇನಾಯ್ತು. ಅದಕ್ಕೆ ಒಂದು ಸೆಟಪ್ ಇದೆ. ಅದರಲ್ಲಿ ಹೈಯರ್ ಆಫೀಸರ್ಸ್ ಇಂದ ಹಿಡಿದು ಲೋವರ್ ಆಫೀಸರ್ಸ್ ವರೆಗೆ. ಸೊ ಈ ಲೋವರ್ ಆಫೀಸರ್ಸ್ ಏನ್ ಮಾಡ್ತಾರೆ, ಸಣ್ಣ ಪುಟ್ಟವರು, ಈ ಇನ್ಸ್ಪೆಕ್ಟರ್ ಲೆವೆಲ್ನವರೆಲ್ಲ ಅವರು ಮಾಧ್ಯಮಗಳು ಏನ್ ಮಾತಾಡ್ತಾರೆ ನೋಡ್ತಾರೆ, ಮಾಧ್ಯಮಗಳ ಜೊತೆ ಸಂಪರ್ಕ ಇಟ್ಕೊಂಡಿರ್ತಾರೆ, ಓಡಾಡ್ತಿರ್ತಾರೆ. ಹೈ ಲೆವೆಲ್ ಆಫೀಸರ್ಸ್, ACPಗಿಂತ ಮೇಲೆ ಇಂಟೆಲಿಜೆನ್ಸ್ ನಲ್ಲಿ ಇರುವವರು, ಅವರು ರಾಜಕಾರಣಿಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಅದೊಂದು ಸೆಟಪ್ ಇರುತ್ತೆ. ಮತ್ತು ಕರ್ನಾಟಕದ ಎಲ್ಲ ಕಡೆ, ಎಲ್ಲ ಕ್ಷೇತ್ರಗಳು ಕೂಡ ಇಂಟೆಲಿಜೆನ್ಸ್ ಆಫೀಸರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಲೋ ಲೆವೆಲ್ ಏನಿರುತ್ತೆ, ಕೆಳಗಡೆಯಿಂದ ಗ್ರಾಸ್ ರೂಟ್ ನಲ್ಲಿ ಇರುವ ಮಾಹಿತಿಯನ್ನ ಸಂಗ್ರಹಿಸಿ ಹೈಯರ್ ಆಫೀಸರ್ಸ್ ಕೊಡ್ತಾರೆ. ಅವರು ಅದನ್ನ ಮುಖ್ಯಮಂತ್ರಿಗಳು ತಲುಪಿಸ್ತಾರೆ. ಹಿಂಗಾಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕ್ಷೇತ್ರ ಅಂದ್ಕೊಳ್ಳಿ, ಶಿರ್ಸಿ ಕ್ಷೇತ್ರದಲ್ಲಿ MLA ಏನ್ ಮಾಡ್ತಿದ್ದಾರೆ, ಸ್ವರೂಪದಲ್ಲಿ ಏನ್ ಮಾಡ್ತಿದ್ದಾರೆ, ಇನ್ನೆಲ್ಲ ಇಂಥ ಮಾಹಿತಿಯನ್ನ ಸಂಗ್ರಹಿಸಿ ಕೊಡ್ತಾರೆ. ಸೊ ಇದು ಮೊದಲಿಂದ ನಡೆದು ಬರುತ್ತೆ. ಅದ್ರ ಜೊತೆಗೆ ಟೆಲಿಫೋನ್ ಟ್ಯಾಪಿಂಗ್, ಅದು ಹೆಗಡೆ ಕಾಲದಲ್ಲಿ ದೊಡ್ಡ ಇಶ್ಯೂ ಆಗಿ ಹೆಗಡೆ ರಾಜೀನಾಮೆ ಕೊಡೋವರೆಗೆ ಹೋಯ್ತು. ಸೊ ಆವಾಗ ಈ ರೀತಿ ಇರಲಿಲ್ಲ. ಅವಾಗ ಹೇಗಿತ್ತು ಅಂತಂದ್ರೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಅದಕ್ಕೆ ರಾಜ್ಯ ಸರ್ಕಾರ ಒಂದು ಪತ್ರವನ್ನು ಕೊಡ್ತಾ ಇತ್ತು. ಆ ಪತ್ರದ ಮೂಲಕ ಇಂತಿಂತಹ ದೂರವಾಣಿ ಕರೆಗಳಿಗೆ ಈ ಕಲೆಗಳನ್ನ ಟ್ಯಾಪ್ ಮಾಡಬೇಕು ಅಂತ ಅವರು ಪರ್ಮಿಷನ್ ಕೊಟ್ಟ ಮೇಲೆ, ಈ ಸೆಂಟ್ರಲ್ ಇಂಟೆಲಿಜೆನ್ಸ್ ಬೇರೆ, ಸ್ಟೇಟ್ ಇಂಟೆಲಿಜೆನ್ಸ್ ಬೇರೆ. ಈ ಸ್ಟೇಟ್ ಇಂಟೆಲಿಜೆನ್ಸ್ ಆಫೀಸ್ ನಲ್ಲಿ ಇರುವಂತಹ ಸಿಸ್ಟಮ್ಸ್ ಏನಿದೆ, ಅಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ನಂಬರ್ ಕೊಟ್ಟಿದ್ದಾರೆ, ಅವ್ರು ಯಾರ್ಯಾರು ಮಾತಾಡ್ತಾರೆ ಅನ್ನೋದು ಅಲ್ಲಿ ರೆಕಾರ್ಡ್ ಆಗುತ್ತೆ. ಅಂದ್ರೆ ಫೋನ್ ಧ್ವನಿಗಳು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಇಂಥವ್ರ ನಂಬರು, ನನ್ನ ನಂಬರ್, ನಿಮ್ ನಂಬರು. ಬಹುತೇಕ ಹಲವು ಪತ್ರಕರ್ತರದಿದೆ, ನಂದು ಇದೆ ಅಂತ ಆಫೀಸರ್ ಒಬ್ಬರು ಹೇಳಿದ್ರು. ಈಗ ಗೊತ್ತಿಲ್ಲ ನನಗೆ, ಇವಾಗ್ಲೂ ಇದೆಯಾ ಸರ್? ಇರ್ಬೋದು, ಒಂದ್ಸಲ ಇಟ್ಟಿರ್ತಾರೆ. ಯಾಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ನಾವ್ ಯಾರ ಹತ್ರ ಮುಖ್ಯಮಂತ್ರಿ ಹತ್ರ ಮಾತನಾಡಬಹುದು, ಇನ್ಯಾವ ಶಾಸಕರ ಹತ್ರ ಮಾತಾಡ್ತೀವಿ, ಅವರಿಗೆ ದಟ್ ಇಸ್ ಅ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಬಹಳಷ್ಟು ಸಂದರ್ಭದಲ್ಲಿ ಎಷ್ಟು ಜನ ಇದ್ದಾರೆ, 18 ಜನ ಸಿಕ್ಕಿದ್ರು ಡಿನ್ನರ್ ಮೀಟಿಂಗ್ ಅಲ್ಲಿ. 18 ಜನ ಇದಾರ. ಆ 18 ಜನರು ಮತ್ತೆ ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ, ಅವ್ರಿಗೆ ಯಾರು ಲೀಡ್ ಮಾಡ್ತಿದ್ದಾರೆ. ಈಗ ಇದು ವಿಧಾನ. ಸೊ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಈಗ 4 ದಿನದ ಹಿಂದೆ ಸಿದ್ದರಾಮಯ್ಯನವರು ಇಂಟೆಲಿಜೆನ್ಸ್ ಚೀಫ್ ಅವ್ರನ್ನ ಕರೆಸಿದ್ರು. ಕರೆಸಿದವರು ಇವರ ಚಟುವಟಿಕೆಗಳೇನು, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಯಾರ್ಯಾರು ಔತಣಕೂಟಕ್ಕೆ ಸೇರ್ತಾರೆ, ಯಾರು ಔತಣಕೂಟದಿಂದ ಹೊರಗಡೆ ಇರ್ತಾರೆ, ಯಾರು ಯಾರನ್ನ ಸಂಪರ್ಕಿಸ್ತಿದ್ದಾರೆ, ಅವರನ್ನ ಮನವೊಲಿಸಿಕೊಳ್ಳುವುದಕ್ಕೆ ಏನೇನ್ ಮಾಡ್ತಾರೆ, ಈ ಮಾಹಿತಿಗಳನ್ನ ಸಂಗ್ರಹಿಸುವಂತೆ ಸೂಚನೆ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ.
ಸಮ್ ಸೋರ್ಸಸ್. ಸೊ ಇದಾದ ಮೇಲೆ ಇದು ಎಲ್ಲ ಕಡೆ ರಾಜಕೀಯ ವಲಯದಲ್ಲಿ ಚರ್ಚೆ ಪ್ರಾರಂಭ ಆದಮೇಲೆ ಸೊ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಆರೋಪ ಮಾಡಿದ್ರು. ಹಾಗೇನೆ JDS ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಅವರು. ಕುಮಾರಣ್ಣ ನಿನ್ನೆ ಬಾಂಬ್ ಸಿಡಿಸಿದ್ರು ನಿಜ, ಆದರೆ ನಾವು ಒಂದು 5-6 ವರ್ಷಗಳ ಹಿಂದಕ್ಕೆ ಹೋದ್ರೆ ಇದೇ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರದಲ್ಲಿ 18 ಜನ ಬಾಂಬೆ ಫ್ರೆಂಡ್ಸ್ ಅಂತ ಏನಿದ್ರಲ್ಲ, ಹೌದು. ಇವರು ಹೋಗುವಾಗ್ಲೂ ಇದೇ ರೀತಿ ಆರೋಪಗಳು ಕೇಳಿ ಬಂದಿತ್ತು ಕುಮಾರಣ್ಣ ಅವರ ವಿರುದ್ಧ. ಯಾರು ಹೊರತಲ್ಲ ಸರ್ ಇದು. ಪ್ರತಿಯೊಬ್ಬ ಮುಖ್ಯಮಂತ್ರಿ ಯಾವನು ಸತ್ಯ ಹರಿಶ್ಚಂದ್ರನ ಪುತ್ರರು ಮೊಮ್ಮಕ್ಕಳು ಅಲ್ಲ, ಆಯ್ತಾ? ಅವ್ರು ರಾಜಕಾರಣ, ಅವ್ರಿಗೆ ಮಾಹಿತಿ ಬೇಕೇ ಬೇಕು. ದೇ ವಿಲ್ ಹ್ಯಾವ್ ಟು ಕೌಂಟರ್ ದ ಸ್ಟ್ರಾಟಜಿ. ಈ ಫಾರ್ ಎಕ್ಸಾಂಪಲ್ ಯು ಸಿ ದಟ್ ಮೊನ್ನೆ ಔತಣಕೂಟಕ್ಕೆ ಹೋಗಿ ಕೆಲವರು ಫೋಟೋದಲ್ಲಿ ಇಲ್ದಿರೋರು 8-10 ಜನ DK ಅವ್ರ ಹತ್ರ ಹೇಳಿದ್ರಂತೆ, ಸರ್ ನಂಗೆ ಏನಾಗುತ್ತೆ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಕುರುಬರಿದ್ದಾರೆ ಸರ್, ಹೊಡೆದ್ಬಿಡ್ತಾರೆ CM ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಇಲೆಕ್ಷನ್ ನಲ್ಲಿ ಏನಾದ್ರು ಇವ್ರು ಬೇಡ ಅಂತ ವೋಟ್ ಹಾಕ್ಬೇಡಿ ಅಂದ್ಬಿಟ್ರೆ ನಾವು ಬಿದ್ದೋಗ್ಬಿಡ್ತೀವಿ, ಓಪನ್ ಆಗಿ ಕಾಣಿಸ್ಕೊಳ್ಳಲ್ಲ ಅಂತ ಅಂದ್ರೆ. ಹಂಗೆ CMಗೂ ಅದನ್ನೇ ಹೇಳಿರ್ತಾರೆ. ಈ ಮಾಹಿತಿಗಳೇನಿವೆ, ಇಂಥ ಮಾಹಿತಿಗಳನ್ನು ಸಂಗ್ರಹಿಸಿ ಅವ್ರು ಯಾರು, ಕೆಲವರು ಏನಂತ ಗೊತ್ತಾ, ನಮ್ಮ ಈಗ ಅರ್ಲ್ ಮೇಲೆ ಗೂಟ ಅಂತಾರೆ, ಅರ್ಲಲ್ಲಿ ನಿಂತಿರ ಆ ಕಡೆ ಈ ಕಡೆ ಹೋಗೋರು ಓಲಾಡ್ತಿರ್ತವೆ. ಸೊ ಅಂಥವ್ರಿದ್ರೆ ಅವ್ರನ್ನ ಕರೆಯೋದು ಹೇಗೆ, ಅವ್ರನ್ನ ತಮ್ಮ ಪರವಾಗಿ ಮನವೊಲಿಸ್ಕೊಳ್ಳೋದು ಹೇಗೆ, ಯಾವ ಮಾರ್ಗದ ಮೂಲಕ ಮನವೊಲಿಸ್ಕೋಬೇಕು ಅಂದ್ರೆ ದೇ ವಿಲ್ ಯು ಸಿ ದೇರ್ ಪ್ರಿಪೇರ್ ದೇರ್ ಸ್ಟ್ರಾಟಜಿ. ಹಂಗಾದ್ರೆ ಸರ್, ಈಗ ಈ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದ್ರೆ ರಾಜ್ಯದಲ್ಲಿ ನಂಬರ್ ಗೇಮ್ ಹೌದು ಕೆಲಸ ನಡೀತಾ ಇದೆ, ಹಂಗಾರೆ ನಡೀತಾ ಇದೆ, ಅನುಮಾನನೇ ಇಲ್ಲ. ಅದರ ಜೊತೆಗೆ ಯು ಸಿ ಇನ್ನೊಂದು ರೀತಿಯ ಮಾತುಕತೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತಾ ಇದೆ. ಯಾರು ಈ ಗುಂಪಿನವರಿದ್ದಾರೆ, DK ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಒಪ್ಪಿದ್ದಾರೆ ಗೊತ್ತಿಲ್ಲ ನನಗೆ. ಈ ಶಾಸಕರ ಗುಂಪಿನವ್ರು ಯಾರೋ ಔತಣಕೂಟಕ್ಕೆ ಸೇರಿದ್ರು, ಅವರು ಏನಾದ್ರೂ ಮಾಡಿ ಮನಿ ಬಿಲ್ ಅನ್ನ ಕೆಡಗಬಹುದೇ ಅನ್ನುವ ಆಲೋಚನೆಯಲ್ಲಿ ಇದ್ದಾರೆ ಅನ್ನುವ ಮಾಹಿತಿ. ಬಜೆಟ್ ಬಿಲ್ ಅನ್ನ ಮನಿ ಬಿಲ್ ಬಜೆಟ್ ಬರುತ್ತೆ, ಬೇರೆ ಬೇರೆ ಮನಿ ಬಿಲ್ಗಳು ಬರ್ತವೆ. ಯಾವುದೇ ವಿಧಾನಸಭೆಯಲ್ಲಿ ಮನಿ ಬಿಲ್ ಬಿದ್ದೋದ್ರೆ ಸರ್ಕಾರ ಬಿದ್ದದ್ದು. ಹೌದು 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 ಆ ರೀತಿ ಚರ್ಚೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಂದು ಕುತೂಹಲಕರ ಘಟ್ಟದ ವಿಚಾರ ಏನಂದ್ರೆ, ನಿನ್ನೆ DK ಶಿವಕುಮಾರ್ ಮತ್ತು ಬೆಂಬಲಿಗರ ಫೋನ್ಗಳನ್ನು ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ಆರೋಪ ಬಂದಿರೋದು. DK ಶಿವಕುಮಾರ್ ಮತ್ತು ಬೆಂಬಲಿಗರದು ಆರೋಪ ಮಾಡ್ತಾ ಇರೋದು BJP ಆರ್ ಅಶೋಕ್, JDS ಕುಮಾರಣ್ಣ. ಹಂಗಾದ್ರೆ ಈ ಮೂರು ಗುಂಪುಗಳನ್ನ, ಈ BJP ಗುಂಪು, JDS ಗುಂಪು, ಈ DK ಶಿವಕುಮಾರ್ ಗುಂಪು, ಏನೋ ಹೊಸ ಲೆಕ್ಕಾಚಾರನ ಸರ್ ಇದು? ರಾಜಕೀಯದಲ್ಲಿ ಅಸಾಧ್ಯವಾದ್ದು ಯಾವುದೂ ಇರಲ್ಲ. ಯಾಕಂದ್ರೆ ರಾಜಕಾರಣಕ್ಕೆ ಯಾವುದೊಂದು ನೀತಿ ಅನ್ನೋದಿಲ್ಲ, ಪವರ್ ಪಾಲಿಟಿಕ್ಸ್ ಅಲ್ವಾ, ಅದು ನಡೀತಾ ಇರಬಹುದು. ಅಂದ್ರೆ ಒಂದೊಮ್ಮೆ ಮನಿ ಬಿಲ್ ಬಿದ್ರೆ ಅವ್ ಸರ್ಕಾರ ಬೀಳುತ್ತೆ, ಅವಾಗ ಅಲ್ಟರ್ನೇಟಿವ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಿದ್ರೆ ನಾವು ಕೂತ್ ಲೆಕ್ಕ ಮಾಡೋದಿದ್ರೆ, ಮನಿ ಬಿಲ್ ಕೆಡಗೋದಿದ್ರೆ ಸಾಂಘಿಕ ಪ್ರಯತ್ನ ಸರ್ ಇದು ಇರ್ಬೋದು. ಆದ್ರೆ ಅದು ಯಾಕೆ ಗೊತ್ತಾ ನಿಮ್ಗೆ, ಅದು ಕುತ್ಕೊಂಡು ಈ ಲೆಕ್ಕಾಚಾರ ನೋಡಿ. ಟೋಟಲ್ ಈಗ ಸದನದಲ್ಲಿ ಬಹುಮತ ಬೇಕಾದರೆ 113 ಸ್ಥಾನ, 113 ಬೇಕು. ಓಕೆ, ಕಾಂಗ್ರೆಸ್ ಈಗ 113 ಅಲ್ಲ ಸರ್, 112 ಬೇಕು. ಕಾರಣ ಏನಂದ್ರೆ ಇಬ್ರಿಲ್ಲ. ಕರೆಕ್ಟ್, ಫೈನ್, ಇಬ್ರಿಲ್ಲ. ಶಾಮನೂರ್ ಶಿವಶಂಕರ್ ಮೇಲೆ ಮೇಟಿ ಅವರು ಇಬ್ರಿಲ್ಲ. ಸೊ ಓಕೆ, 12 ಬೇಕು. ಸೊ ಈಗ ಆಗದೇನು ಅಂತ ಅಂದ್ರೆ, BJP ಮತ್ತು JDS ಸೇರಿ ಎಷ್ಟಿದೆ ಸಂಖ್ಯೆ? ಎಷ್ಟು? JDS 19ರಿಂದ 18ಕ್ಕೆ ಬಂದಿದೆ. 18, ಇವರು 66-65 ಇರಬೇಕು. ಎಸ್, ಐ ಥಿಂಕ್ ಸೊ, ಸಬ್ಜೆಕ್ಟ್ ಟು ಕರೆಕ್ಷನ್. 65 ಅಂದ್ಕೊಂಡಿದ್ದೆ, 64. JDS 19ರಲ್ಲಿ 18ಕ್ಕೆ ಬಂದಿದೆ. 18. ಸೊ ಟೋಟಲ್ ಸದನದಲ್ಲಿ ಸಂಖ್ಯೆ ಎಷ್ಟಿದೆ? 64 BJP, 18 JDS. ಸೊ 64 + 18, 64, 82. ಸೊ ಇಡೀ ಸದನದಲ್ಲಿ ಅವರ ಸ್ಟ್ರೆಂತ್ ಇರೋದು 82. ಓಕೆ, ಕಾಂಗ್ರೆಸ್ಸು 140 ಇದ್ದಾರೆ. 140 ಇದ್ರೆ ಸರ್ಕಾರವನ್ನ ಸೋಲ್ಸೋಕೆ, ಯಾಕಂದ್ರೆ ಸದನದಲ್ಲಿ ಬಿಲ್ ಬೀಳ್ಬೇಕಾದ್ರೆ, ಪಾಸ್ ಆಗದೆ ಇರಬೇಕಾದ್ರೆ ಸದನದಲ್ಲಿ ಅಪೋಸಿಷನ್ಗೆ ಮೆಜಾರಿಟಿ ಇರಬೇಕು. ಹೌದು, ಓಕೆ, ಫೈನ್. ಸೊ 82 ಅದು ಡಿವಿಷನ್ ಅಂತ ಮಾಡಿದಾಗ ಡಿವಿಷನ್ ಮಾಡ್ತಾರೆ. ಏನ್ ಮಾಡ್ತಾರೆ, ಫಸ್ಟ್ ಹಾಕ್ಬೇಕಾದ್ರೆ ವಾಯ್ಸ್ ವೋಟ್ ಹಾಕ್ತಾರೆ, ಅವಾಗ ಡಿವಿಷನ್ ಕೇಳ್ಬಹುದು. ಡಿವಿಷನ್ ಕೇಳಿದ್ರು ಅಂದ್ರೆ ಯಾರೋ ಒಂದ್ ಕಡೆ ಬಂದು ನಿಂತ್ಕೊಂಡ್ರು ಅಂದ್ರೆ ಅಲ್ಲಿ ಮುಗೀತು ಡಿವಿಷನ್. ಅಲ್ಲಿ ಡಿವಿಷನ್ ಕೇಳಿದಾಗ 2-3 ರೀತಿ ಇರುತ್ತೆ. ಎದ್ದು ನಿಂತ್ಬಹುದು, ಅವ್ರ ತಲೆ ಎಣಿಸಬಹುದು, ಇಲ್ಲ ವಿರೋಧ ಪಕ್ಷಗಳ ಸಾಲಿನಲ್ಲಿ ಇವ್ರು ಬಂದು ಕೂತ್ಕೋಬಹುದು, ಯಾರು ಬಿನ್ರು ಅಂತ ಆಗಲ್ಲ, ಅವ್ರು ಕಳ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಮಾಡಕ್ ಅವ್ರಿಗೆ ಇರ್ಬೇಕಾದ ದಾರಿ ಅಂದ್ರೆ ಎಬ್ಸೆಂಟ್ ಆಗೋದು ಅಂತ ಅಂದ್ರೆ ಅವರು ವಿಪ್ ಅನ್ನ ಉಲ್ಲಂಘಿಸಿ ಎಬ್ಸೆಂಟ್ ಆಗಬೇಕು, ಊರಿನಲ್ಲಿ ಇಲ್ಲ ಅನ್ಬೇಕು, ಹೆಲ್ತ್ ಸರಿ ಇಲ್ಲ ಅನ್ಬೇಕು. ಎಷ್ಟು ಜನ ಆಗ್ಬೇಕು? 82ಗಿಂತ ಕಾಂಗ್ರೆಸ್ ಸ್ಟ್ರೆಂತ್ ಕಡಿಮೆ ಆಗ್ಬೇಕು, ಔಟ್ ಆಫ್ 140. 50-60 ಜನ ಆಗ್ಬಿಡುತ್ತೆ. ಸೊ ಅದರಿಂದ ಯಾಕೆ ಅಂತ ಅಂದ್ರೆ ಈ ಪ್ಲಾನ್ ವರ್ಕ್ ಆಗೋದು ಕಷ್ಟ. ಯಾಕೆಂದ್ರೆ ನೀವು 60 ಜನ, ಇಟ್ ಈಸ್ ನಾಟ್ ಈಸಿ. ಅದರಿಂದ ನಾನು ಹೇಳ್ತಾ ಬಂದು ಬಜೆಟಿಗೆ ಪ್ರಾಬ್ಲಮ್ ಇಲ್ಲ, ಬಟ್ ದೇ ಆರ್ ಪ್ಲಾನಿಂಗ್ ಅಂತ. ಯಾರ್ಯಾರು ಔತಣಕೂಟ ಸೇರಿದ್ರು
ಮನಿ ಬಿಲ್ಲನ್ನು ಕೆಡಗೋಕೆ ಸಾಧ್ಯನಾ ಅಂತ. ಸೊ ಅದವ್ರು ವಾಚ್ ಮಾಡ್ತಾ ಇರ್ಬೋದು ಸದನದಲ್ಲಿ. ಯಾವುದೋ ಒಂದು ಮೂಮೆಂಟ್ನಲ್ಲಿ ಆಡಳಿತ ಪಕ್ಷದವ್ರು ಇರೋದೇ ಇಲ್ಲ. ಬಟ್ ಆದರೆ ಆವಾಗ ನಾವು ಈ ಹಿಂದೆ ಚರ್ಚೆ ಮಾಡಿದಾಗ ಸ್ಪೀಕರ್ ಪಾತ್ರ ಬಹಳ ಮುಖ್ಯ ಆಗ್ತಿರುತ್ತೆ. ಬಟ್ ಅಂದ್ರೆ ಆ ಹಂತಕ್ಕೆ ಬಂದಿದ್ದಾರೆ ಅನ್ನೋದು ಈಗಿನ ಅಂದ್ರೆ ಎಸ್ ಸರ್. ಈಗ ನೀನು ಅನ್ನುವಂಥ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಟಗರು ಸಿದ್ದರಾಮಯ್ಯ, ಟಗರು ಅಂದ್ರೆ ಕುರಿ ಅಲ್ಲ, ಈಗ ತೋಳ ಅನ್ನೋ ತರ ಪ್ರೂವ್ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಸಿದ್ದರಾಮಯ್ಯನವರ ಈ ನಡೆ ನಿರೀಕ್ಷಿತ, ಇದು ಅನಿರೀಕ್ಷಿತ ಅಂತೂ ಅಲ್ಲ ಅಲ್ವಾ ಸರ್? ಹಂಗಾದ್ರೆ ಇದು ದಿನದಿಂದ ದಿನಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಸಿಗೋದು ಇನ್ನೂ ದೂರ ಹೋಗ್ತಾ ಇದೆ. ನಾನು ಅದೇನದು ಫೈಟ್ ಅದು. ನೀವು ಈ ಅಖಾಡಕ್ಕೆ ಇಳಿದಾಗಿದೆ. ಯಾರು ಯಾವ ಪಟ್ಟು ಹಾಕ್ತಾರೆ ಗೊತ್ತಿಲ್ಲ ನಮ್ಗೆ. ನಾವು ಇವತ್ತಿನ ಪಟ್ಟಿನ ಮೇಲೆ ಮಾತಾಡ್ತೀವಿ ಅಲ್ವಾ, ನಾಳೆ ಹಾಗೆ ಇರಬೇಕು ಅಂತಿಲ್ಲ. ಸೊ ಈ ಒಂದು ಫೈಟ್ ನಲ್ಲಿ ಯಾರು ಎಣ್ಣೆ ಹಚ್ಕ ಬರ್ತಾರೆ ಗೊತ್ತಿಲ್ಲ, ಜಾರತ್ತೆ ಅಲ್ವಾ. ಸೊ ಬಟ್ ಇದು ಕುತೂಹಲಕರ ಘಟ್ಟ. ಅಸೆಂಬ್ಲಿಯ ಒಳಗಡೆನೆ ಮನಿ ಬಿಲ್ ಕೆಡಗಬೇಕು ಅಂತ ಆಲೋಚನೆ ಮಾಡೋದು ಒಂದ್ ಕಡೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಇಡೀ ಈ ತಮ್ಮ ವಿರೋಧಿಗಳ ಚಲನವಲನಗಳನ್ನ, ಅವರು ಹೋಗಿ ಬರುವುದನ್ನ, ಆ ಮಾಹಿತಿಯನ್ನ ಸಂಗ್ರಹಿಸುವುದಕ್ಕೆ ಪ್ರಾರಂಭ ಮಾಡಿದ್ದು. ಇಟ್ ಶೋಸ್ ಇಟ್ ಹ್ಯಾಸ್ ಆಲ್ರೆಡಿ ರೀಚ್ಡ್ ಎನ್ ಎಬ್. ಹೌದು. ಸೊ ಇದು ಬಹಳ ಪರಿಸ್ಥಿತಿ ಬಹಳ ಕಷ್ಟದಾಯಕವಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಪರಿಸ್ಥಿತಿ ಕಷ್ಟ ಇದೆ. ಎರಡು ಗುಂಪುಗಳು ನಾ ಮೇಲ ನೀ ಮೇಲ ಲಡೆಸಿ. ಎಸ್, ಥ್ಯಾಂಕ್ ಯು ಭಟ್ರೆ ಇಷ್ಟೊತ್ತು ಭಾಗವಹಿಸಿ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಶಶಿಧರ್ ಭಟ್ ಅವರು ಅಂಕಿ ಅಂಶಗಳ ಸಮೇತ ಏನೇನಾಗ್ಬೋದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈ ಹಿಂದಿನ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು, ಹೆಗಡೆಯವರ ಕಾಲದಿಂದ ಇಲ್ಲಿವರೆಗೂ ಈ ಫೋನ್ ಕದ್ದಾಲಿಕೆ ಅನ್ನೋದು ಇದು ಸರ್ವೇ ಸಾಮಾನ್ಯ, ಅದು ಇದನ್ನ ಡಿನೈ ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಭಟ್ ಹೇಳ್ತಾರೆ. ಇದಾಗಿತ್ತು ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್ ನೆಲ ಜಲ ಭಾಷೆಗಾಗಿ. ನೋಡ್ತಾ ಇರಿ ಫೋಕಸ್ ಟಿವಿ. ಟಗರು ಸಿದ್ದರಾಮಯ್ಯ, ಟಗರು ಅಂದ್ರೆ ಕುರಿ ಅಲ್ಲ, ಈಗ ನಾವು ಇವತ್ತಿನ ಪಟ್ಟಿನ ಮೇಲೆ ಮಾತಾಡ್ತೀವಿ. ಸಿದ್ದರಾಮಯ್ಯನವರ ಈ ನಡೆ ನಿರೀಕ್ಷಿತ, ಇದು ಅಖಾಡಕ್ಕೆ ಇಳಿದಾಗಿದೆ. ಹಂಗೆ ಸಿಎಂಗೂ ಅದನ್ನೇ ಹೇಳಿರ್ತಾರೆ ಅವರು. ಪ್ರತಿಯೊಬ್ಬ ಮುಖ್ಯಮಂತ್ರಿ ಯಾವನು ಸತ್ಯ ಹರಿಶ್ಚಂದ್ರನ ಪುತ್ರರು ಮೊಮ್ಮಕ್ಕಳು ಅಲ್ಲ. ಹಂಗಾದ್ರೆ ಸರ್, ಈಗ ಈ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದ್ರೆ ರಾಜ್ಯದಲ್ಲಿ ನಂಬರ್ ಗೇಮ್ ಕೆಲಸ ನಡೀತಾ ಇದೆ ಹಂಗಾರೆ. ಸೊ ಈ ಒಂದು ಫೈಟ್ ನಲ್ಲಿ ಯಾರು ಎಣ್ಣೆ ಹಚ್ಕ ಬರ್ತಾರೆ ಗೊತ್ತಿಲ್ಲ.